ಎದಕ್ಕವ ಒಂದಿಟ್ಟು ಬಂದು ಹೋಗಂತ ಫೋನ್ ಹಚ್ಚಿದ್ದೆಲ್ಲ ಎದಕ್ಕೆ ಸಂಬಂಧ ಶಕುಂತಲಾ ಏನಾರ ಅಂದೆನ ಏನನ್ನವ ಆಕಿ ನನಗೆ ನೀ ಬಂದ ಮೇಲೆ ಹೇಳ್ತಾನೆ ಅಂದ್ಲ ಮಾರಿ ನೋಡಿದ್ರೆ ಹಿಂಗೆ ಮಾಡ್ಕೊಂಡು ನಿಂತಾಳ ಏನು ಜಗಳ ಮಾಡ್ಕೊಂಡ್ರೆ ಏನಲ್ಲೇ ಅಲ್ಲ ಆ ಊರನ್ನೇ ತಂದು ಇಲ್ಲಿ ಬಗ್ಗೆ ಹರಿಸ್ಕೊಳಕ್ಕೆ ಇಲ್ಲಿ ಕರ್ಸಾಳ ಇರ್ಕಿ ನಿನ್ನ ಒಟ್ಟು ಏನಾಯ್ತು ಏನಾರ ಅಂದೆನ ಆಕಿಗೆ ನಾನು ಏನಂದ್ಲವ ನಾನು ಆಕಿನ ಬೆಟ್ಟಿನೇ ಆಗಿಲ್ಲ ನನ್ನ ಕೆಲಸ ನಾ ಬಿಸಿ ಇದೀನಿ ನಾನು ಆಕಿಗೆ ಏನು ಅಂದೇ ಇಲ್ಲ ನಿನಗೊಬ್ಬಕಿಗೆ ಕೆಲಸ ಇರೋದು ಇಲ್ಲಿದ್ದರೆಲ್ಲ ಕೆಲಸ ಇಲ್ದ ಕುಂತಾರ ಇಲ್ಲಿ ಅದಕ್ಕೆ ಎಲ್ಲಾರನ್ನ ಕರೆದು ಕೆಲಸ ಕೊಡು ಏನಾಯ್ತವಾ ಮಗಳೇ ಅಪ್ಪ ಈಕಿ ಎಷ್ಟಿರ್ಬೇಕು ಈಕಿಗೆ ಅದು ಎಷ್ಟಾರು ನನ್ನ ಮೇಲೆ ಸಿಟ್ಟಿರ್ಬೇಕಪ್ಪ ಈಕಿಗೆ ನನ್ನ ಗಂಡನ್ನ ಈಕಿ ಗಂಡನ ಕೈ ಕೆಳಗೆ ಕೆಲಸ ಮಾಡ್ಸಕತ್ತಾಳ ಈಕಿ ಏನ್ ಹೇಳಾಕತ್ತೀರಿ ನೀವಿಬ್ರು ಅವ ಏನ ನಂಗಂತೂ ಗೊತ್ತಾಗೋಲ್ತವ ಈಕಿ ಏನೇನ ಹೇಳಾಕತ್ತಾಳ ಬಾಯ್ ಮುಚ್ಕೊಂಡು ನೀನು ನಾಟಕ ಮಾಡ್ಬೇಡ ನೀನು ನಂಗೇನು ಗೊತ್ತಿಲ್ಲ ಅಂತ ಮಾಡಿ ಏನು ನನ್ನ ಗಂಡಗ ನಿನ್ನ ಫ್ಯಾಕ್ಟ್ರಿ ಗಾಡಿ ಹೊಡೆಯೋ ಡ್ರೈವರ್ ಕೆಲಸ ಯಾಕೆ ಕೊಡಕತ್ತಿ ನೀನು ನಿನ್ನ ಗಂಡಂದ ಸಿಮೆಂಟ್ ಅಂಗಡಿ ಫ್ಯಾಕ್ಟ್ರಿ ಇದು ಸಿಮೆಂಟ್ ಅಂಗಡಿದ ಗಾಡಿ ಡ್ರೈವರ್ ಕೆಲಸ ಕೊಡಕತ್ತಿರಲ್ಲ ಯಾಕೆ ನನ್ನ ಗಂಡನೇ ಯಾಕೆ ಬರ್ಬೇಕು ನಿಮ್ಮ ಕಡೆ ಕೆಲಸ ಮಾಡಕ ಬೇರೆ ಯಾರು ಇಲ್ಲ ನಿಮ್ಗೆ ನಿನ್ನ ಗಂಡಗ ಮಂದಿ ಬಳಗದ ಪರಿಚಯ ಅಷ್ಟೈತಿ ಬೇರೆ ಯಾರು ಗೊತ್ತಿಲ್ಲನ ಯಾಕೆ ಅವ್ರಿಗೆ ಯಾರಿಗಾರು ಕರೆದು ಕೆಲಸ ಕೊಡ್ಬೋದಿತ್ತಲ್ಲ ಅಯ್ಯೋ ದೇವ್ರೆ ಅದಕ್ಕೆ ಇಷ್ಟು ಬಾಯ್ ಮಾಡಕತ್ತೀಯ ಇಷ್ಟು ಸಣ್ಣ ವಿಚಾರಕ್ಕೆ ನಿನಗಿದು ಸಣ್ಣ ವಿಚಾರ ಆಗಿರ್ಬೋದು ನನಗಲ್ವಾ ತಾಯಿ ಏನ ನನ್ನ ಗಂಡ ನಿನ್ನ ಕೈ ಕೆಳಗೆ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲ ಅದ್ರಾಗ ನಿನ್ನ ಗಂಡನ ಕೈ ಕೆಳಗೆ ಕೆಲಸ ಮಾಡೋದು ನನಗೆ ಸುತಾರಾಮ್ ಇಷ್ಟ ಇಲ್ಲ ಆದ್ರೆ ತಿಂಗಳಾಗತ್ಲೆ ಕೈ ಒಡ್ಬೇಕು ನೀವು ಪಗಾರ ಕೊಟ್ಟು ದೊಡ್ಡ ಮನುಷ್ಯ ಅನ್ಸ್ಕೋಬೇಕಲ್ಲ ಅದಕ್ಕೆ ನೋಡಿದ್ರೆ 4 ಮಂದಿ ನಗ್ಬೇಕಲ್ಲ ಏನಂತ ತಿಳ್ಕೊಬಿಟ್ಟು ಯಾವ ಕಾರಣಕ್ಕೆ ನೀನು ನನ್ನ ಗಂಡನ ಕರೆದೀನಿ ಕೆಲಸಕ್ಕೆ ಅಯ್ಯೋ ದೇವ್ರೆ ಏನ ಆತ್ ಬಿಡ ಹೋಗ್ಲಿ ಅವ ನಿನಗ ಒಬ್ಬ ಮಗಳು ಮಸ್ತ್ ದುಡಿತಾ ಅದಾಳ ಈಗಡೆ ರೊಕ್ಕ ಬರ್ತಾ ಐತಿ ನಿಂಗ ಆಗಾಗ ಒಂದೊಂದು ಸೀರಿ ಕೈಯಾಗ ರೊಕ್ಕ ಕೊಟ್ಟೋಕಳ ಅಂತೇಳಿ ಅಕ್ಕಿ ಪರ ಮಾತಾಡ್ಬೇಡವ ನೀನು ಏನ ಇಲ್ಲ ನನ್ನ ಬಗ್ಗೆ ಯೋಚನೆ ಮಾಡಿ ನಾನೇನು ಕಡಿಮೆ ಇಲ್ಲ ನಾನು ಹೋಗ್ತೀನಿ ಕೆಲ್ಸಕ್ಕೆ ಏನ ನೋಡ್ತೀರ ಆಕಿ ಆಕಿ ತರ ಪಗಾರಕ್ಕಿನ್ನ ನಾನು ಎ ಸಿ ರೂಮ್ನಾಗ ಕುಂತು ಕೆಲಸ ಮಾಡ್ತೀನಿ ಆರಾಮಾಗಿ ಆಕಿ ನಂಗ ಬೆವ್ರು ಸುರಿಸಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಆತವ ನೀನು ಓದಿ ಆಕಿ ಓದಿಲ್ಲ ಆದ್ರೆ ಆಕಿ ದುಡಿತಾ ಅದಳ ನೀನು ದುಡಿತಿ ಓದ್ದರಿ ಅದ್ರ ಏನು ಓದ್ಲಾರ್ದಾರ ಏನು ಓದ್ದವ್ರಿಗೆ ಒಂದ್ ಕೆಲಸ ಓದ್ಲಾರ್ದವ್ರಿಗೆ ಮಾಡಿದ್ದೆಲ್ಲ ಕೆಲಸನೇ ಈಗ ಅದು ಬಿಡು ಹೋಗ್ಲಿ ಆತ್ ನಿನ್ ಗಂಡಿಗೆ ಏನ್ ಅಲ್ಲಿ ಕೆಲ್ಸಕ್ಕೆ ಹೋಗ್ಬಾರ್ದನ ಅಂತ ಕೇಳ್ತಿಯಲ್ಲಪ್ಪ ನೀ ಬೈಬೇಕ ಅಲ್ಲ ನನ್ನ ಮರ್ಯಾದೆ ಏನಕ್ಕೈತಿ ಇಕ್ಕಿ ಕೈ ಕೆಳಗೆ ಇಕ್ಕಿ ಗಂಡನ ಕೈ ಕೆಳಗೆ ನನ್ನ ಗಂಡ ಹೋಗ್ತಾನ ಅಂತಂದ್ರೆ ಅಲ್ಲ ಎಷ್ಟಿರ್ಬೇಕು ನಿನ್ಗೆ ಅದು ಎಷ್ಟು ಸಿಟ್ಟು ಇಟ್ಕೊಂಡಿನಿ ನನ್ನ ಮೇಲೆ ಯಾಕೆ ಕರ್ದಿನಿ ನೀನು ಬೇರೆ ಯಾರು ಇಲ್ಲ ನೀ ಬೇಕಂತ ಕರ್ದಿ ನನ್ನ ಗಂಡನ್ನ ಹೌದಿಲ್ಲ ಬೇಕಂತ ಕರ್ದಿ ಹೌದಿಲ್ಲ ಅವ ನಾನೇನ್ ಬೇಕಂತ ಕರ್ದಿಲ್ಲ ಯವ್ವ ನೋಡವಾಕಿನ್ ಮಾತಾಡ ಮಾತ ಮುಂಚೂರು ಹೇಳಕ್ಕಿಗೆ ತಲೆ ಕೆಟ್ಟು ಹೋಗಂಗತ್ತಾಗ ಶಕುಂತಲಾ ನಾ ಕರ್ದಿಲ್ಲ ನಾವು ಬೇರೆ ಟಟಾಯಿಸಿ ತಗೊಳಕತ್ತಿದ್ವಿ ನಿಮ್ಗ ಮಾಮ ಏನಂದ ಬೇಡ ಸರಿ ಇಲ್ಲ ಬೇರೆ ಹೊಸದ ತಗೋರಿ ಅಂದ ಹಂಗ ಮಾತಾಡ್ಕೊಂತ ಮಾತಿಗೆ ಬಂದ ಅವ ಏನಂದ ಮಾಮನ ಅಂದಿದ್ದು ಬೇಕಾದ್ರೆ ಕೇಳ್ಕೊ ನೀನು ನಾನೇ ಬರ್ತೀನಿ ಗಾಡಿ ಹೊಡ್ಯಾಕ ನಂದರ ಏನ್ ಕೆಲಸ ಐತಿ ಹೊಲ ಮನಿ ಅಷ್ಟೇ ಆಗೈತಿ ಕೈ ಖರ್ಚಿಗೆ ರೊಕ್ಕ ಇಲ್ದಂಗ ಆಗೈತಿ 6 ತಿಂಗಳಿಗೂ ವರ್ಷಕ್ಕೊಮ್ಮೆ ಪೀಕ್ ತೆಗೆದಾಗ ಅಷ್ಟ ರೊಕ್ಕ ಕೈ ಖರ್ಚಿಗೆ ರೊಕ್ಕನೇ ಇರಂಗಿಲ್ಲ ಬೇಡ ನಾ ಮನ್ಯಾಗಿರೋ ಬದ್ಲಿ ನಾನು ಅದನ್ನ ಗಾಡಿ ಹೊಡಿತೀನಿ ನಂಗೆ ತಿಂಗಳ ಒಂದು ಅದು ಎಷ್ಟು ಟರ್ನ್ ಓವರ್ ಅಕ್ಕವ್ ನೋಡಿ ಅಷ್ಟ್ರ ಮ್ಯಾಗ ಪಗಾರ ಕೊಡ್ರಿ ಒಂದು 10,000 ಮಟ ಆಗ್ಬೋದು ಅಂತಂದ ಹಂಗಾರೆ ಬೇರೆ ಯಾರ ಮಂದಿ ತಿಂದು ಹೋಗೋ ಬದ್ಲಿ ನಮ್ಮ ಮಾವಗ ಕೊಟ್ರ 10,000 ಅವಂಗ ಕೈ ಖರ್ಚಿಗೆ ಹಾಕತ್ತಲ್ಲ ಇರ್ಲಿ ಬಿಡು ಅಂತ ನಾನು ಸುಮ್ಮನೆ ಅದೇ ಅಷ್ಟೇ ನಮ್ಮ ಮನೆಯವರು ಅದೇ ಅಂದ್ರೆ ಅಲ್ಲ ನೋಡು ಇದು ಸರಿ ಬೇಡ ಒಪ್ಕೊಂತಾಳ ಇಲ್ಲ ನಿಮ್ಮ ತಂಗಿ ಯಾಕೋ ನಂಗೆ ಬೇಡ ಅನಿಸ್ತೈತಿ ಅಂತೇಳಿ ಅವ್ರು ಅಂದಂಗೆ ಮಾಡಕತ್ತೀನಿ ನೀನು ಅವ್ರು ಮೊದಲೇ ಹೇಳಿದ್ರು ಯಾರು ಒಪ್ಕೊಂಡ್ರು ನಿಮ್ಮ ತಂಗಿ ಒಪ್ಕೊಳ್ಳಲ್ಲ ಇದಕ್ಕೆ ಬೇಡ ಅಂತಾಳೆ ನೋಡ್ಬೇಕಾರ ಅಂತೇಳಿ ನೀ ಅದ್ರಂಗೆ ಮಾಡಕತ್ತಿ ನಾನು ಕರೆದಿಲ್ಲ ಮಾಮನ ಹೋಗಿ ಕೇಳು ಮಾಮನ ಬರ್ತೇನೆ ಅಂದಿದ್ದು ನಿಂಗೆ ಚಲೋ ಅನಿಸ್ಬಿಡ್ತಾನ ಅಲ್ಲ ಮಾಮ ಬರ್ತಾನೆ ಅಂದ್ಬಿಟ್ಲೆ ಬೇರೆ ಯಾರಿಗಾರ ಕೊಟ್ಟು ಮಾಡಿಸ್ಕೊ ನೀ ಕೆಲಸನ ನನ್ನ ಗಂಡ ನಿನ್ನ ಕೈ ಕೆಳಗೆ ಕೆಲಸ ಮಾಡಿಸ್ಕೊಂಡು ಏನು ಇದು ಮಾಡ್ಬೇಕಾಗಿಲ್ಲ ಏನ್ 20 ಸಲ ಗಂಡ ಅಂತಿ ನೀನು ಅವ ನನಗೂ ಮಾಮನ ಏನ ನಿನಗೂ ಮಾವನೇ ನಿನ್ ತಾಳಿ ಕಟ್ಟ ನಂಗೆ ಕಟ್ಟಿಲ್ಲ ಆದ್ರೆ ನಂಗೆ ಮಾವ ನಂಗೆ ಸಂಬಂಧ ಇಲ್ಲ ನಂಗೆ ಸಂಬಂಧ ಇಲ್ಲ ಅವರಪ್ಪ ಅವ್ರವ್ ನಂಗೆ ಸಂಬಂಧ ಇಲ್ಲ ನಾನು ಇದೇ ಮನಿ ಮಗಳು ಅದನ್ನ ತಿಳ್ಕೊ ಫಸ್ಟ್ ನಾನು ಹೋಗ್ಲಿ ಅಂತ ಸುಮ್ಮನೆ ಇದ್ದಂಗ ಅದು ಎಷ್ಟು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೀನಿ ನೀನು ಏನಂತ ತಿಳ್ಕೊಂಡ್ಬಿಟ್ಟಿ ನೀನು ಯಾಕೆ ನನಗೆ ಬೇರೆ ಯಾರು ಕೆಲಸಕಾರ ಸಿಗಂಗಿಲ್ಲ ಅಂತ ಮಾಡಿ ಏನು ಆಯ್ತಪ್ಪ ನಂಗೆ ಗೊತ್ತೈತೆ ಬೇರೆ ಕಡೆ ಕೊಟ್ಟು ಮಾಡ್ಕೊಳ್ಳೋದು ನೀನೇನು ಮಾಮನ ಕಳಿಸ್ಬೇಕಾಗಿಲ್ಲ ಬೇಡ ಅಷ್ಟೇ ಮುಗೀತು ಅದನ್ನ ಹೇಳಕ್ಕೆ ಇಲ್ಲಿ ಮಟ ಕರ್ದೇನು ನೀನೇ ಒಂದು ಹೆಜ್ಜೆ ಬಂದು ನಮ್ಮನಿ ಕಡೆ ಹೇಳ್ಬೋದಿತ್ತಲ್ಲ ಇರ್ತಾನಲ್ಲ ಪುಣ್ಯಾತ್ಮ ನಿನ್ ಗಂಡ ಅವನ ಮುಂದೆ ಮಾತಾಡಕ್ಕಾಗಲ್ಲ ನನಗೆ ಅದಕ್ಕೆ ನಾವೊಂದು ಮಾತಾಡಿದ್ರೆ 10 ಒಗ್ಗರಣೆ ಹಾಕ್ತಾನ ಇಲ್ಲೋಡ ಬಾಯಿ ಬಿಗಿಯಾಗಿ ಇಟ್ಕೊಂಡು ಮಾತಾಡ ಅವನು ಇವ್ ನನಕೇನು ಅವ್ನು ಏನಂತ ತಿಳ್ಕೊಂಡ್ಬಿಟ್ಟಿ ನೀನು ನನ್ನ ಗಂಡ ಅವ್ರು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನೀನು ಏನು ಮತ್ತೆ ನೀನು ಅವ ಇವ ಮಾಮ ಹೋಗು ಬಾ ಅಂತಿ ನನ್ನ ಗಂಡಗ ನೀನು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ನಾವು ಸಣ್ಣಂದಿರ್ತ ಮಾಮನ ಕೈಯಾಗ ಬೆಳೆದವರು ಮಾಮನ ಜೊತೆಗೆ ಆಡ್ಕೊಂಡು ಬೆಳೆದವರು ಮಾಮ ಅನ್ನೋ ಸಲಿಗೆ ನನಗೆ ಅದಕ್ಕೆ ಯಾವಾಗಾರ ಒಮ್ಮೆ ಅವನು ಇವನು ಅಂದಿರ್ಬೇಕು ಮಾಮ ಹೋಗು ಬಾ ಅಂತೇಳಿ ಆದ್ರೆ ನನ್ನ ಗಂಡ ನಿನ್ನ ಜೊತೆಗೆ ಆಡಿ ಬೆಳೆದಿಲ್ಲ ಅವ್ರಿಗೂ ನಿನಗೂ ಮೊದಲಿಂದ ಪರಿಚಯ ಇಲ್ಲ ಏನು ಅವರೇ ಬೇರೆ ನೀನೇ ಬೇರೆ ಮರ್ಯಾದೆ ಕೊಡೋದು ಕಲ್ಕೋ ಈ ಮಾಮ ಹಂಗಲ್ಲ ಸಣ್ಣಂದಿರ್ತ ಇಲ್ಲೇ ಅದಾನ ಅದಕ್ಕೆ ನಾ ಹಂಗೆ ಮಾತಾಡಿರ್ತೇನೆ ಒಂದೊಂದ್ಸಲ ಆತವ ಪುಣ್ಯಾತ್ಗಿತ್ತಿ ಮಾಮರೇ ಬರ್ರಿ ಹೋಗ್ರಿ ಉಂಡ್ರಿ ತಿನ್ರಿ ಶಕುಂತಲಾ ಅವ್ರ ಗಂಡ್ರಿ ಹಿಂಗೆ ಮಾತಾಡ್ತೇನೆ ಆತ ಇನ್ಮೇಲೆ ನನ್ನ ಗಂಡಗೆ ಮರ್ಯಾದೆ ಕೊಡು ನೀ ಅಷ್ಟೇ ಇದನ್ನ ಹೇಳಕ್ಕೆ ಇಲ್ಲಿ ಮಟ ಖರ್ಚು ಏನು ಹೋಗು ಕೆಲ್ಸಕ್ಕೆ ಹೋಗು ನಿನ್ಗೆ ಯಾರು ಬೇಡ ಅಂತಾರೆ ನಾನು ಹೋಗ್ಬೇಡ ಅಂತ ಅಡ್ಕೊಂತೇನೆ ಹೋಗು ಮಾಡ್ಕೋ ಹೋಗು ನಾನು ಒಬ್ಬಕ್ಕೆ ಕೆಲಸ ಮಾಡತ್ತೀನಿ ದುಡಿಯಾತಿಲ್ಲ ಅಂತ ಅಂದೇ ಇಲ್ಲ ನೀನು ದುಡಿತೀವ ನಾನೇನಿಲ್ಲ ಅಂತ ಹೇಳಿಲ್ಲ ನೀನು ಓದಿ ದುಡಿತೀನಿ ಓದ್ಲಾರ್ದು ದುಡಿಯತ್ತೀನಿ ಅಷ್ಟೇ
ನಿಂಗೆ ಇನ್ನೂ ಇದ್ರೊಳಗೆ ಹೆಂಗೆ ಹೆಸರು ಇದು ಮಾಡ್ಕೊಂತ ಹೋಗಿ ಮಾಡಿ ಬ್ಯಾಂಕ್ನಾಗ ಕೆಲಸ ಅಂದ್ರೆ ದೊಡ್ಡ ಪೊಸಿಷನ್ ಅದು. ಹೌದು, ಎಲ್ಲರೂ ಇವು ಬ್ಯಾಂಕ್ನಾಗ ಕೆಲಸನ ಅಂತಾರ. ಹೌದವ, ನಮ್ದು ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇವೆಲ್ಲ ಲೆಕ್ಕಕ್ಕಿಲ್ಲ ಆತ. ಹೋಗು ಅಪ್ಪ. ನಾನೇನು ಮಾಮ ಕರ್ದಿಲ್ಲಪ್ಪ, ಮಾಮನ ಬರ್ತೇನೆ ಅಂದಿದ್ದ. ಹಂಗಾರ ಆಯ್ತು, ನಾ ಯಾಕೆ ಬೇಡ ಅನ್ಲಿ, ಇರ್ಲಿ ಬಿಡು. ಮಾಮ ಬರ್ತೇನೆ ಅಂದ್ಮೇಲೆ ನಮ್ಮರು ಅಂತಂದು ಇದ್ಮೇಲೆ ಚಲೋ ಅಲ್ಲ. ನಮ್ಮರೇ ಸೇರಿ ನಾವು ಒಂದು ಬಿಸ್ನೆಸ್ ಮಾಡಿದಾಗ ಇನ್ನೂ ನಂಬಿಕೆ ಜಾಸ್ತಿ ಇರ್ತೈತಿ, ಆ ಟೆನ್ಷನ್ ಇರಂಗಿಲ್ಲ. ನಮ್ಮರಲ್ಲ ಅನ್ನೋ ಒಂದು ಖುಷಿಗೆ ನಾನು ಒಪ್ಕೊಂಡು ಸುಮ್ಮನೆ ಆದೆ ಅಷ್ಟೇ. ಈಕಿ ಇಷ್ಟೆಲ್ಲ ಇದ್ರೊಳಗೆ ಇಸ ಕರ್ಕೊಂಡು ಇಷ್ಟೆಲ್ಲ ಈಕಿ ಇದು ಮಾಡ್ತಾಳ ಅಂದ್ರೆ ಬೇಡ ಬಿಡು, ಹೋಲಿ. ಇಸದ ಪ್ರಶ್ನೆ ಬರಂಗಿಲ್ಲವಾ ಇದ್ರಾಗ. ಈಗ ಆಕಿ ಜಗದಾಗೆ ಒಂದು ಕ್ಷಣ ನಿಂತು ಯೋಚನೆ ಮಾಡು ನೀನು ಶಾಂತ. ಈಗ ಆಕಿ ಗಂಡನ್ನ ನಿನ್ ಗಂಡನ ಕೈ ಕೆಳಗೆ ಹೆಂಗ್ ಕಳಿಸ್ತಾಳ ಆಕಿ ಕೆಲ್ಸಕ್ಕೆ? ನೀವಿಬ್ರು ಅಕ್ಕ ತಂಗಿ ಹೌದಾ, ಆದ್ರೆ ಅವ್ರಿಬ್ರು ಅಣ್ಣ ತಮ್ಮ ಏನಲ್ಲ, ಈ ಮನಿ ಹಳೆ ಅಂದ್ರು ಹೌದಾ, ಅವಮಾನ ಆಗ್ತದಲ್ಲ, ಅದನ್ನ ವಿಚಾರ ಆಕಿ ಮಾಡ್ತಾ ಇದಾಳ. ಹಾ ಅಪ್ಪ, ಇದು ನೋಡಪ್ಪ, ನೀ ಸರಿಯಾಗಿ ಹೇಳಿದ್ದು ಅಂದ್ರೆ ಇದೇ ಅಪ್ಪ, ಅದೇ ಹೇಳಿದ್ ನಾನು ಇದೇ ಕಾರಣಕ್ಕೆ ನನಗೆ ಬೇಡ ಅಂತ ಮನ್ಸಿಗೆ ಅನ್ಸಿದ್ದು. ಯಾಕಿದೆ ಅದೆಲ್ಲ ಯೋಚನೆ ಎಲ್ಲಿ ಮಾಡ್ತಾಳ ಆಕಿ? ಆಯ್ತಪ್ಪ, ನೀವು ಹೇಳ್ತೀರ ಸರಿ ಐತಪ್ಪಜ್ಜಿ. ಆದ್ರೆ ಅಪ್ಪಾಜಿ, ನಾನೇನಾದ್ರೂ ಮಮ್ಮ ನೀ ಬಂದು ಕೆಲಸ ಮಾಡು ಅಂತ ನಾನಾಗೆ ಕರೆದಿದ್ರೆ ಅಪ್ಪಾಜಿ ನೀ ಹೇಳಿದ ತಪ್ಪು ನಾ ಒಪ್ಕೊಂತಿದ್ದೆ, ನಾ ಮಾಡಿದ ತಪ್ಪು ಅಂತ ನಾ ಒಪ್ಕೊಂತಿದ್ದೆ. ಆದರೆ ನಾ ಕರೆದಿಲ್ಲ, ನಾ ಕರೆದಿಲ್ಲ, ಅವರು ಮಾಡ್ತೀನಿ ಅಂತಂದ್ರಲ್ಲ, ಹಾಗಾಗಿ ನಾ ಇನ್ನು ಬೇಡ ಅನ್ನೋದು ಬೇಡ. ಹಂಗಾರೆ ಯಾರಿಗೋ ಹೋಗ ಒಂದು 10,000 ರೂಪಾಯಿ ತಿಂಗಳ ನಿನಗೆ ಬರಲಿ ಬಿಡು ಅನ್ನೋ ಒಂದು ಉದ್ದೇಶಕ್ಕೆ ಮಾಮಾಗ ಬರಲಿ ಅಂತ ನಾವು ಒಪ್ಕೊಂಡಿದ್ದಷ್ಟೇ. ಈಗ ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ದು ಮತ್ತೆ ಆಯ್ತು, ಸರಿ ಹಂಗಾರೆ ನಂದೇ ತಪ್ಪು ತಗೋರಿ ಆತ, ಕರೆದಿದ್ದು ನಂದೇ ತಪ್ಪಾತ. ಇನ್ನೂ ಏನಾರು ಹೇಳಣ? ಇರ್ಲಿ ಬಿಡವ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ, ಹೋಗ್ಲಿ ಬಿಡು. ಬೇಜಾರಾಗಿದ್ರೆ ಸಾರಿ ಅವ್ವ ಶಕುಂತಲ, ಏನು ಬೇಜಾರಾಗಬೇಡ. ನಾನು ಇದನ್ನೆಲ್ಲ ವಿಚಾರ ಮಾಡಿದ್ದಿಲ್ಲ. ಯಾರಿಗೋ ಹೋಗೋದು ಹೋಗ್ಲಿ ಬಿಡು, ನಮ್ಮ ಮಾಮ ನಮ್ಮ ಮನ್ಯಾಗ ನಮ್ಮರೇ ನಾವು ಮಾಡೋಣ ಅನ್ನೋ ಒಂದು ಉದ್ದೇಶಕ್ಕೆ ಸುಮ್ಮನಾಗಿದ್ದೆ ಅಷ್ಟೇ. ನಿಂಗೆ ಇಷ್ಟು ಮನ್ಸಿಗೆ ನೋವಕತ್ತಂತ ನಂಗೆ ಗೊತ್ತಿದ್ದಿಲ್ಲ. ಮಾಮ ಬರ್ತೇನೆ ಅನ್ನೋದಕ್ಕಿಂತ ಮುಂಚೆ ನಿನ್ನೊಂದು ಮಾತು ಕೇಳಿ ಬರ್ತೇನೆ ಬರಲ್ಲ ಅಂತ ಮಾಮನೂ ಹೇಳಬೇಕಿತ್ತು. ಅವಾಗ ಈ ಪ್ರಶ್ನೆನೇ ಬರ್ತಿದ್ದಿಲ್ಲ, ಹೌದಿಲ್ಲ? ಅವ್ರು ನನ್ನ ಕೇಳಿ ಹೇಳಿ ಎಲ್ಲ ಎಲ್ಲಿ ಮಾಡ್ತಾರೆ ತಗೋ. ನಿನ್ನ ಗಂಡ ನಂಗೆ ಎಲ್ಲ ಹೆಂಡತಿ ಕೇಳ್ಕೊಂತ ಕುಂದ್ರಲ್ಲ. ನನ್ನ ಗಂಡ ಏನು ಮಾಡ್ಬೇಕೆಲ್ಲ ನನ್ನ ಕರ್ಮ. ಆತು, ಬೇಜಾರು ಮಾಡ್ಕೋಬೇಡ ಬಿಡು, ಹೋಲಿ. ಬೇಡ ಅಂದ್ರೆ ಬೇಡ, ಮುಗೀತು. ನಾ ಹೇಳ್ತೀನಿ. ಅಲ್ಲ ಅತ್ತಿಯರ, ಇಲ್ಲಿ ಕೊಡ್ರಿ, ನಾ ಮನಗಿಸ್ಕೊತೀನಿ. ಅಯ್ಯೋ, ನನ್ನ ಹತ್ರ ಮನಗಿಸ್ಕೊತೀನಿ, ಹೋಗು. ಅಲ್ಲಿ ನನ್ನ ಮೊಮ್ಮಗ ನನ್ನಂತೆಲ್ಲ ಮಕ್ಕೋಬಾರ್ದನ? ಇನ್ಮ್ಯಾಗ ನನ್ನಂತೆಲ್ಲ ರೂಢ ಮಾಡಿಸ್ಕೊತೀನಿ. ನನ್ನಂತೆಲ್ಲ ಮಕ್ಕೋಲ್ಲ. ನನ್ನ ಮೊಮ್ಮಗ ನನಗೂ ಬೇಜಾರಾಕೈತಿ. ಸಾಯಂಕಾಲಕ್ಕೆ ನನ್ನ ಮೊಮ್ಮಗನ ಜೊತೆ ಚಂದಾಗಿರ್ಬಾರ್ದನ್ನ ನಾನು ಸುಮ್ಮನೆ ನೀನು ಬೇಡ ಅನ್ಬೇಡ. ಮೊದಲು ಅಲ್ಲೆಲ್ಲ ರೈಕೆ ಆಗಿದ್ದಾತು, ನನ್ನ ಮೊಮ್ಮಗ ಕೈ ಬಂದ ಮೇಲಾರ ನನ್ನ ಕಡೆ ಒಂಚೂರು ಇರಬಾರ್ದನ? ಹೋಗು ಮಕ್ಕೋ, ಹೋಗಿ, ನೀ ಆರಾಮಾಗಿ ನನ್ನ ಜೋಡಿ ಇರ್ತೈತೆ ನನ್ನ ಮೊಮ್ಮಗ ಪಾಪ, ಹೋಗು. ಅಲ್ಲ, ಅವ್ನಿಗೆ ನಾನು ಬಿಟ್ಟು ಮಕ್ಕೊಂಡು ರೂಢ ಇಲ್ಲ, ಅದಕ್ಕೆ ಕೇಳಿದೆ. ಏನಾಗಲ್ಲ, ಹೋಗು. ನಾ ಮನಗಿಸ್ಕೊಂಡ್ರೆ ರೂಢ ಆಕ್ಕತಿ, ಹೋಗು. ಅಯ್ಯವ್ವ, ನಾನೇನು ರಾತ್ರಿ ಅವ್ನು ಎತ್ಕೊಂಡು ಓಡಕ್ಕನ ನೀ ಅತ್ತಾಗರ? ನನ್ನ ಮೊಮ್ಮಗ ಅಜ್ಜಿ ಕಡೆ ಮಕ್ಕೋಲಿ ಅಂತ ಒಂದು ಆಸೆ ಅಷ್ಟೇ. ಸರಿ ಆತಂಗಾರ. ಅಲ್ಲ, ನೀವು ಇಲ್ಲೇ ಕುಂತಿರಲ್ಲ, ಏನಾರ ಬೇಕಾ? ನೀರ್ಗಿರು ತಂದು ಕೊಡ್ಲೆ? ಇಲ್ಲ ಬೇಡ, ನೀರು ಕುಡ್ದೀನಿ, ಎಲ್ಲ ಆಗೈತಿ. ಮಕ್ಕೊಳಕ್ಕೆ ಹೊಂಟಿದ್ದೆ. ನಂದು ವಸ್ತ್ರ ಇಲ್ಲಿಟ್ಟಿ, ಪ್ಯಾಂಟ್ ಕಳೆದು ಇದನ್ನ ಕಳೆದು ಬನ್ನಿ ಹಾಕೋತೀನಿ. ಅಲ್ಲಿ ಹ್ಯಾಂಗರಿಗೆ ಹಾಕಿ ನೋಡ್ರಿ. ಹಾಂ ಸಿದ್ಧ ಐತಲ್ಲ. ವಸ್ತ್ರ ಸುತ್ಕೋತೇನಂತೆ ಮರ್ಗೋಡ್ ಹಾಕೊಂಡ್ರಲ್ಲ, ಏನಾರ ಹಾಕೋರಿ. ಸರಿ ಮಕ್ಕೋರಾಗಾರ, ನನಗೂ ನಿದ್ದೆ ಭಾಳ ಆಗತ್ತೆ. ಅಲ್ಲ ಅದು ನಿನ್ಗಿನ್ನ ನನ್ನ ಮ್ಯಾಗ ಸಿಟ್ಟು ಹೋಗಿಲ್ಲನ? ತಡ್ರಿ, ಬಾಗ್ಲ ಹಾಕ್ತೀನಿ. ಏನಾಯ್ತು? ನಾನೇನು ನಿಮ್ಮ ಜೊತೆ ಜಗಳ ಮಾಡಿಲ್ಲಲ್ಲ? ಇಲ್ಲ ಜಗಳ ಮಾಡಿಲ್ಲ, ಆದ್ರೆ ಯಾಕೆ ಸಿಟ್ನಾಗಿದ್ದಂಗದಿ ಅಂತ. ಇಲ್ಲ, ಸಿಟ್ಟೆಲ್ಲ ಏನಿಲ್ಲ. ಮಕ್ಕೋರಿ, ನೀವು ಬೆಳಗ್ಗೆ ಮತ್ತೆ ದೌಡ್ ಹೋಗ್ಬೇಕಂದಿರಲ್ಲ. ಅಲ್ಲ, ಇನ್ನೂ ಏನಾರ ಬೇಜಾರೈತೆನ, ಮತ್ತೆ ಏನಾರ ಸಿಟ್ಟೈತೆನ? ಅಲ್ಲ, ನಿಮ್ದೊಳಕತಿ ಆತಲ್ಲ, ಬೇಜಾರು ಸಿಟ್ಟಿದ್ರೆ ನಿಮ್ಮ ಮನೆಗೆ ಯಾಕ್ರಿ ಬರ್ತಿದ್ದೆ? ನಾ ಬೇಡ ಅಂತ ಬಿಟ್ಟು ಕುಂತಿದ್ದಿಲ್ಲ, ನಾನು ಯಾಕೆ ಬರ್ತಿದ್ದೆ ಹೇಳ್ರಿ ಹಂಗಾರೆ ನೋಡೋಣ. ಅಲ್ಲ, ಅದೇನ ಸರಿ, ಆದರೆ ನನ್ನ ತಲೆಗೆ ಏನು ಓಡ್ತೈತಿ ಅಂದರೆ, ಮನೆ ಬಿಡಿಸಿದ ತಕ್ಷಣ ವಾಪಸ್ ಇಲ್ಲಿಂದ ಹೋಗ್ಬೇಕು ಅಂತ ತುದಿಗಾಲ್ನಾಗ ನಿಂತಂಗೆ ಅದಿಯಪ್ಪ. ನನ್ನ ಮನಸ್ಸಿನಾಗ ಇದ್ದಿದ್ದು ಇವ್ರಿಗೆ ಹೆಂಗೆ ಗೊತ್ತಾತ? ಆದರೆ ನನ್ನ ಮನಸ್ಸಿನಾಗ ಇದ್ದಿದ್ದು ಹೌದು, ಆದರೆ ಈಗಿಲ್ಲ. ಹಾಂ, ಇದ್ದಿದ್ದೆ ಹೌದು, ಆದರೆ ಈಗೇನು ಹಂಗೆ ಅನ್ನಿಸ್ತಿಲ್ಲ. ಇಲ್ಲ, ನಾನು ಭಾಳ ಬದಲಾಗೀನಿ, ಕರೆನಾ? ಗೊತ್ತು, ಬದಲಾಗಿರಿ. ನಾನೇನು ಇಲ್ಲ ಅಂದೇನ? ಬದಲಾಗಿರಪ್ಪ, ಮೊದಲಿನಷ್ಟೇನಿದು ಇಲ್ಲ ಇವಾಗ, ಮೇಲೆ ಬದಲಾಗಿರಿ. ಏನಾಯ್ತು ಹೇಳ್ರಿ? ಈಗ ಅದಕ್ಕೆ ಬದಲಾಗಿರಿ ಅಂತಂದ್ರೆ ನಾನು ಸರ್ಟಿಫಿಕೇಟ್ ಹಾಕೊಡ್ಬೇಕು? ಸರ್ಟಿಫಿಕೇಟ್ ಅಲ್ಲ, ನೀನು ಮನೆಗೆ ಬಂದು, ಆದರೆ ಒಬ್ಬ ಹೆಂಡತಿ ಹೆಂಗಿರ್ಬೇಕ ಹಂಗಿಲ್ಲ, ಅದನ್ನು ಹೇಳತ್ತೀನಿ. ಗಂಡ ಹೆಂಡತಿ ಒಂದ ಮನ್ಯಾಗ ಅದೀವಿ, ಒಬ್ರಿಗೊಬ್ರು ಪ್ರೀತಿಯಿಂದ ಇದ್ರೆ ಚಲೋ. ಮನಸ್ಸಿನಾಗ ಒಂದು, ಮಾತಿನಾಗ ಒಂದು, ನಡ್ಕೊಳ್ಳೋ ರೀತಿಯಾಗ ಒಂದು ಇರೋದು ಯಾಕಂತ ಆಗಿದ್ದಾಗಿ ಹೋತು. ನೀನು ಅದನ್ನು ಕ್ಷಮಿಸಿ. ನಾನು ತಪ್ಪು ಭಾಳ ಮಾಡೀನಿ, ನಂಗೆ ಗೊತ್ತಾಗಲಿಲ್ಲ ಅವಾಗ. ಈಗ ನಿಮ್ಮವ್ವ ನಮ್ಮವ್ವ ಆಸೆ ಪಡೋದು ನಾವಿಬ್ರು ಚಂದ ಇರಲಿ ಅಂತ.
ನನ್ನ ಮನಸ್ಸಿನಾಗ ಹೋಯ್ತಪ್ಪ ನಾವಿಬ್ರು ಚೆನ್ನಾಗಿರ್ಬೇಕು ಅಂತೇಳಿ. ಅದ ಕಾರಣಕ್ಕೆ ನಾನೀಗ ಆದಷ್ಟು ಎಷ್ಟಕ್ಕೈತೆ ಅಷ್ಟು ಹೊಂದ್ಕೊಂಡು ಹೋಗೋಣ, ನಿನ್ನ ಮನ್ಸಿಗೆ ಏನು ಬೇಜಾರು ಮಾಡ್ಲಾರ್ದಂಗೆ ಅಂತ ಅನ್ಕೊಳಕತ್ತೀನಿ. ನೋಡು, ವಿಚಾರ ಮಾಡು, ಇದ್ರ ಮೇಲೆ ನಿನಗೆ ಬಿಟ್ಟಿತ್ತು. ಇನ್ನೂ ಹಿಂಗೆ ಇರ್ಬೇಕಂತ ಇದ್ರೆ ಇರು. ಅಲ್ಲ, ಏನು ಹೇಳ್ಬೇಕಂತ ನನಗೆ ಗೊತ್ತಾಗೋಲ್ತು. ಇದು ಮತ್ತೆ ಮೊದ್ಲಿನಂಗೆ ಇರ್ಬೋದಲ್ಲ ಆರಾಮಾಗಿ ನಾವಿಬ್ಬರು, ಏನಂತಿ? ಯಾತಿಗರೋ ದುಡ್ಡು ನಾನು ಕಷ್ಟಪಟ್ಟು ಕುಡಿಸ್ತಾ ಇದ್ದೀನಿ, ಈ ಮನೆ ಬಿಡಿಸ್ತೀನಿ, ಬಿಡಿಸಲ್ಲ ಅಂತಿಲ್ಲ, ಬಿಡಿಸ್ತೀನಿ. ಬಿಡಿಸಿ ಇಬ್ಬರು ಅದ್ರಾಗ ಚಂದಾಗಿ ಜೀವನ ಮಾಡೋಣ, ಹೊಸ ಜೀವನ ಶುರು ಮಾಡೋಣ ಅಂತ ನನ್ನ ಮನಸ್ಸಿನಾಗ. ಏನಂತಿ? ಆತ, ಹೊಸ ಜೀವನ ಶುರು ಮಾಡೋಣ. ಅರೇನಾ? ಅಲ್ಲ, ಮತ್ತೆ ನೀವು ಯಾವತ್ತು ಮತ್ತೆ ಅದೇ ಹಳೆ ದಾರಿ ತುಳಿಬಾರ್ದು ಏನು? ಇಲ್ಲ ಮರಯ್ಯ, ಇನ್ನು ಹಳೆ ದಾರಿ ಕಡೆ ಮತ ಹಾಕೋದಲ್ಲ. ನಾನು ಅದು ಸುದ್ದಿಗೆ ಹೋಗಲ್ಲ. ಇನ್ಮ್ಯಾಗ ನಾನು ಚಂದಾಗಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿನಿ. ಕರೆನಾ? ಹೌದು. ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ. ಈಗ ಏನು ದುಡಿತಾ ಇದ್ದೀರಲ್ಲ, ಇದು ನಿಮ್ಮ ಕೆಲ್ಸಕ್ಕೆ ತಕ್ಕಂಥ ಪಗಾರ ಬರ್ತಾ ಇಲ್ಲ, ಭಾಳ ಹೆಚ್ಚಿಗೆನೇ ಬರ್ತಾ ಐತೆ. ಅದು ಒಂದೊಂದ್ಸಲ ನನಗೆ ಅನುಮಾನ ಆಗ್ಬಿಡ್ತೈತಿ, ಮುಂದೆ ಏನು ಕಾದತ್ತೋ ಏನು. ಏನಪ್ಪ ದೇವ್ರಿಗೆ ಗೊತ್ತಾಗೋದಕ್ಕೂ ಆಗ್ಬೇಕು ಏನಂತ ಒಂದು ಕ್ಷಣ ಅದು ಭಯ ಆಗಕತ್ತೈತೆ ನನಗೆ. ಎದುರ್ಕೋಬೇಡ. ಹೌದು, ನಾನೀಗ ಒಂದು ಸ್ವಲ್ಪ ಸರಿದಾರಿಯಾಗಿಲ್ಲ, ನಾನು ಒಪ್ಕೊತೀನಿ. ಅಂದರೆ ಏನಂದರೆ, ಒಂದು ಈಗ ನನಗೆ ಶಾರ್ಟ್ ಟೈಮ್ನಾಗ ಹಣ ಸಂಪಾದನೆ ಆಗ್ಬೇಕು ಅಂದರೆ ಶಾರ್ಟ್ಕಟ್ನಾಗ ನಾನು ಒಂದು ಸ್ವಲ್ಪ ಇಂಥವೆಲ್ಲ ಮಾಡಲೇಬೇಕಾಗತ್ತೆ. ಆದ್ರೆ ಅದರಿಂದ ಏನು ತೊಂದರೆ ಆಗಂಗಿಲ್ಲ ತಗೋ. ನನ್ನ ಮನೆ ಒಂದು 10 ಲಕ್ಷ ರೂಪಾಯಿ ಐತಲ್ಲ, ಅದನ್ನೊಂದು ಬಿಡಿಸ್ತೀನಿ. ಏನು ಅದನ್ನು ಬಿಡಿಸಿದೆ ಅಂತಂದರೆ ಮತ್ತು ನಾನು ಅದನ್ನು ಬಿಡಿಸಿ ಒಂಚೂರು ಕೆಲವೊಂದು ಸಣ್ಣ ಪುಟ್ಟ ಸಾಲ ಅದಾವು, ಅವಟ್ಟು ಹರ್ಕೊಂಡ್ಬಿಟ್ಟೆ ಅಂದ್ರೆ ಒಂದು ಜೀವನ ಮತ್ತು ನಾವು ದಾರಿಯಾಗಿರ್ತೀವಿ. ಅವಾಗ ನೀನು ಒಂದು ಕೆಲ್ಸಕ್ಕೆ ಹೋಗು, ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇಬ್ಬರು ದುಡಿಯೋಣ. ನಮ್ಮವ್ವ ನನ್ನ ಮಗನ ನೋಡ್ಕೊತಾಳೆ, ದುಡಿದು ಇಬ್ಬರು ಮಸ್ತ್ ಮನೆ ನಡೆಸಿ ಏನು ನಮ್ಮವನ್ನು ಖುಷಿಯಾಗಿಡೋಣ, ನಿಮ್ಮವನ್ನು ಖುಷಿಯಾಗಿಡೋಣ. ಏನಂತಿ? ಹ್ಞೂನಾ? ಹ್ಞೂನಾ? ಹಂಗಾರೆ ನಾವಿಬ್ರು ಹೊಸ ಜೀವನ ಶುರು ಮಾಡೋಣ. ಇಷ್ಟು ದಿನ ಜಗಳ ಜೂಟಿ ಇವೆಲ್ಲ ಬಿಟ್ಬಿಡು, ಮರ್ತು ಬಿಡು ಇವನ್ನ. ಏನು ಇನ್ಮೇಲೆ ನಾ ಯಾವತ್ತೂ ನಿನ್ನ ಜೊತೆ ಜಗಳ ಮಾಡೋದಿಲ್ಲ. ಆಯ್ತು. ಓಹ್, ಇದೇ ಕಾರಣಕ್ಕೆ ಅತ್ತಿಯವರು ನನ್ನ ಖುಷಿನ ಅಲ್ಲಿ ಹೊರಗೆ ಕರ್ಕೊಂಡು ಮಕ್ಕೊಂಡಾರನ? ಗೊತ್ತಾಯ್ತು. ಇಲ್ಲ, ನಾನೇನು ಹೇಳಿಲ್ಲಪ್ಪ. ಮತ್ತೆ ನಾನೇನು ಹೇಳಿಲ್ಲ, ಆಕಿಗೆ ಎಲ್ಲ ತಿಳ್ಕೊತಾಳಲ್ಲ, ತಿಳುವಳಿಕೆ ಐತಲ್ಲ, ಹಂಗಾಗಿ ಅಷ್ಟೇ, ನಾನೇನು ಹೇಳಿಲ್ಲ. ಸರಿ, ಹೋಗ್ಲಿ ಬಿಡು. ಇನ್ಮ್ಯಾಗ ನೀವು ನನ್ನ ಜೊತೆ ಜಗಳ ಮಾಡೋದಂತಂತಲ್ಲ, ಜಗಳ ಅಂದರೆ ಸಿಟ್ಟು ಗಿಟ್ಟಿದ್ದಾಗ ಅದು ಮಾಡೋದೇ, ಆದರೆ ನ್ಯಾಯವಾಗಿರ್ಬೇಕಷ್ಟೇ, ಮತ್ತೇನಿಲ್ಲ. ಇಬ್ಬರು ಜೀವನನೂ ಸರಿ ಹೋಯ್ತು ಅಂತ ನಮ್ಮ ಅಣ್ಣಗೆ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ ಗೊತ್ತಾನೆ. ಕರೆನೇ ಭಾಳ ಖುಷಿ ಪಡ್ತಾನೆ ಅವನು. ಆದರೂ ನಮ್ಮವ್ವ ಹಿಂಗೂ ಒಂದು ಮಗಳ ಜೀವನನ ಚಲೋ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದಿಲ್ಲ. ಅಂದರೆ ಅಲ್ಲ, ಮನೆ ಬಿಡಿಸೋವರೆಗೂ ಅಷ್ಟೇ ಹೋಗು, ಮನೆ ಬಿಡಿಸಿದ್ಮೇಲೆ ಬಂದುಬಿಡುವಂತೆ ಅಂತ ಹೇಳಿ ಕಳಿಸಿದ್ದೆ. ಅದೇ ಗೊತ್ತಿತ್ತು ನಮ್ಮ ಅವ್ವಗೆ, ನಾನು ಇಲ್ಲಿ ಬಂದಮೇಲೆ ಮತ್ತೆ ವಾಪಸ್ ಬರೋಕೆ ಇಷ್ಟಪಡಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ಕಳ್ಸಾರ ಅಲ್ಲ. ಚಲೋ ನೋಡ್ಕೊತೀನಿ ಅಂತ ನಿಮ್ಮ ಅವ್ಗೆ ನಾನು ಪ್ರಾಮಿಸ್ ಮಾಡಿದ್ದೆ. ಅದಕ್ಕೆ ಅದೇ ಗ್ಯಾರಂಟಿ ಮೇಲೆ ಹೆಂಗಿದ್ರು ಹಳೆಯ ಚಲೋ ನೋಡ್ಕೊತಾನೆ, ಮಗಳು ಇನ್ನೇನು ಬರಕ್ಕೆ ಮನ್ಸು ಮಾಡಲ್ಲ ಅಂತ ಗೊತ್ತು, ಅದಕ್ಕೆ. ಸರಿ, ಹಂಗಾರೆ ಲೈಟ್ ಆರಿಸ್ಲೆ. ಭಾಳ ದಿನನ ಆತು. ನೆಮ್ಮದಿಯಾಗಿ ನಿದ್ದೆ ಮಾಡಿ ಭಾಳ ದಿನ ಆಯ್ತು. ಯಾಕಂದ್ರೆ ನಾನು ನೀನು ಇಬ್ರು ಜಗಳ ಮಾಡ್ಕೊಂಡಿದ್ವಿ, ದೂರ ಇದ್ವಿ. ಆಮೇಲೆ ನೀನು ಇಲ್ಲಿ ಬಂದ ಮೇಲೂ ಮತ್ತು ನಮ್ಮಿಬ್ರು ಮನಸ್ಸು ಈ ಥರ ಮಾತಾಡ್ಕೊಂಡು ಕ್ಲಿಯರ್ ಆಗಿದ್ದಿಲ್ಲ. ಹಾಗಾಗಿ ಏನಂದ್ರೆ ಹಾಗಾಗಿ ಇಬ್ರು ಮನಸ್ಸು ಕ್ಲಿಯರ್ ಆಗಿದ್ದಿಲ್ಲಲ್ಲ, ಅದಕ್ಕೆ ನೆಮ್ಮದಿ ಮಕ್ಕೊಂಡ್ರೆ ನಿದ್ದೆ ಬರ್ತಿತ್ತು, ಅದಕ್ಕೆ ನಿದ್ದಿನೇ ಬರ್ತಿದ್ದಿಲ್ಲ. ಸಾರಿ, ನನ್ನಿಂದ ಭಾಳ ನಿಂಗೊಂದು ಬೇಜಾರಾಗೈತಿ. ಸಾರಿ, ಇನ್ಯಾವತ್ತೂ ನಿನ್ನ ಮನ್ಸಿಗೆ ನೋವು ಮಾಡಲ್ಲ. ಏನು? ನಾನೇ ನಿಮ್ಮನ್ನು ಬಿಟ್ಟು ಅಲ್ಲಿದ್ನಲ್ಲ, ಖುಷಿಯಾಗಿದ್ದೆ ಅನ್ಕೊಂಡಿರ. ಎಷ್ಟು ಸಲ ನಿಮ್ಮನ್ನು ನೆನ್ಪು ಮಾಡ್ಕೊಂಡೇನು ಗೊತ್ತಾ? ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊತಿದ್ದೆ. ಆದರೆ ಏನು ಮಾಡಬೇಕು, ಹೊರಗಡೆ ತೋರಿಸ್ಕೊಳಂಗಿಲ್ಲ. ಹೊರಗಡೆ ತೋರಿಸ್ಕೊಂಡ್ರೆ ಹೇಳ್ಕೊಳಕ್ಕೆ ಆಗಂಗಿಲ್ಲ. ಎಷ್ಟು ನೆನ್ಪು ಮಾಡ್ಕೊತಿದ್ದೆ ನನಗೆ ಗೊತ್ತು, ಯಾಕೆ ನನ್ನ ಜೀವನ ಹಿಂಗಾತು ಅಂತೇಳಿ ಎಷ್ಟು ಸಲ ನೊಂದ್ಕೊಂಡೇನಿ. ನಮ್ಮ ಮನ್ಯಾಗಂತರೂ 2ನೇ ಮದುವೆ ಮಾಡ್ಕೊ ನೀನು ಅಂತ ಅಂದಂಗೆಲ್ಲ ಎಷ್ಟು ಸಿಟ್ಟು ಬರ್ತಿತ್ತು ಗೊತ್ತಾ. ಅಂತೂ ನೀವು ಮತ್ತೆ ಬದಲಾದ್ರಲ್ಲ, ನಾವಿಬ್ರು ಒಂದಕ್ಕಿವಿ ಅಂತ ನಾನು ಅಂದ್ಕೊಂಡಿದ್ದೇ ಇಲ್ಲ. ಅದೇ ಒಂದು ಕ್ಷಣ ಒಬ್ರು ತಪ್ಪು ಒಬ್ರು ಕ್ಷಮಿಸ್ಬಿಟ್ರೆ ಗಂಡ ಹೆಂಡತಿ ನಡಕ್ಕೆ ಈ ಜಗಳನೇ ಇರಲ್ಲ. ಬರೀ ಗಂಡ ಮಾಡಿದ ತಪ್ಪು ಅಂತ ಹೆಂಡತಿ ಮಾಡಿದ ತಪ್ಪು ಅಂತ ಗಂಡ ಈ ವಿಚಿತ್ರವಾಗಿ ಸಿಟ್ಟು ದ್ವೇಷ ಸಾಧಿಸ್ಕೊಂತಿದ್ರೆ ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ದೇನೆ, ಅವಾಗ ಅಷ್ಟು ಒಬ್ರು ಮಕ್ಕ ಕೊಂಡ್ರೆ ಒಬ್ರಿಗೆ ಹಾಕಿದ್ದಿಲ್ಲ. ಈಗ ನೀನು ಈ ಮನೆಗೆ ಬಂದಮೇಲೆ ನಂಗೆ ಗೊತ್ತಾಯ್ತು ನಂದೇ ತಪ್ಪು ಅಂತ. ಇಲ್ಲಿ ಬಂದು ನನ್ನ ಜೊತೆಗೆ ಇದ್ಮೇಲೆ ನಿನಗೂ ಅನ್ನಿಸ್ತಾಯ್ತು ನಾನು ಬಿಟ್ಟು ಹೋಗ್ಬಾರ್ದು ಅಂತೇಳಿ. ಸಾರಿ ಸುಮತಿ. ನಮ್ಮಿಬ್ಬರಿಂದನೂ ನಮ್ಮಪ್ಪ ಅಂತೆ ನಾನು ನೋಡ, ನಿಮ್ಮವ್ಗೆ ನೆಮ್ಮದಿನೇ ಇರಲಿಲ್ಲ. ಸರಿ, ನಾಳೆ ಒಂಚೂರು ಮಠಕ್ಕೆ ಹೋಗ್ಬರೋಣ. ಏನು ಎಲ್ಲೂ ಹೊರಗೆ ಹೋಗಿಲ್ಲ ಇಬ್ಬರು, ನಾಳೆ ಮಠಕ್ಕೆ ಹೋಗ್ಬರೋಣ. ಆಮೇಲೆ ಇಬ್ಬರು ಫೋಟೋ ತೆಗೆದು ಸ್ಟೇಟಸ್ ಇಡೋಣ. ಏನಂತೀರಿ? ಇಬ್ಬರು ಹೋಗಿ ಒಂದು ಹೊಟ್ಟೆ ತುಂಬ ಒಂದು ಊಟ ಮಾಡ್ಕೊಂಬರೋಣ. ಏನಂತೀರಿ? ಅತ್ತಿನೂ ಕರ್ಕೊರಿ,
ಅವ್ರೊಬ್ಬರನ್ನೇ ಬಿಟ್ಟು ಹೋಗೋದು ಬೇಡ, ಪಾಪ ಅವರಿಗೂ ಬೇಜಾರಾಕೈತಿ. ಅವ್ರನ್ನೂ ಕರ್ಕೊರಿ, ನಾನು ನೀವು ಅತ್ತಿಯರು ನಮ್ಮಿಬ್ಬರ ಮಗ ಅಷ್ಟು ಹೋಗಿ ಊಟ ಮಾಡ್ಕೊಂಡು ಒಂದು ಫ್ಯಾಮಿಲಿ ಟೈಮ್ ಅಂತ ಕಳೆದೇ ಇಲ್ಲ ನಾವು. ನಾಳೆ ಎಲ್ಲರ ಹೊರಗೆ ಹೋಗ್ಬರೋಣ, ಟೈಮ್ ಆಯ್ತಾ? ಸರಿ, ನಾಳೊಂದಿನ ಫೋನ್ ಮಾಡಿ ಹೇಳ್ತೇನೆ ಅಂತ ಅವ್ರಿಗೆ ಹೇಳ್ತೀನಿ, ನಾಳೆ ಆರಾಮ ಅಡ್ಡಾಡ್ಕೊಂಬರೋಣಂತ.